ಸರ್ ಇದು ಆರ್ಥೋ ಲೇಯರ್ ನಿಮ್ಗೆ ಇದು ಇದೇನಾಗುತ್ತೆ ಅಂದ್ರೆ ನಿಮಗೆ ಸ್ಮೂತ್ ಆಗಿರುತ್ತೆ ನಿಮಗೆ. ಇದು ನಿಮಗೆ ಕಂಪ್ರೆಸ್ ತಗೊಳುತ್ತೆ ನಿಮಗೆ, ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇದು. ಇದು ಆರ್ಥೋ ಅಂದಾಗ ಮೆಟೀರಿಯಲ್, ಈಗ ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನ್ ಮೆಟೀರಿಯಲ್ ಸರ್? ಇದೆಲ್ಲ ಬೇಸ್ಡ್ ಆನ್ ನಿಮಗೆ ಸಿಂಥೆಸಿಕ್ಸ್ ಮೆಟೀರಿಯಲ್, PU ಫೋಮ್ ಅಂತಾನೆ ಕರಿತೀವಲ್ಲ, ಎಲ್ಲ ಅದ್ರ ಮೆಟೀರಿಯಲ್ ನಿಮಗೆ. ಇದಕ್ಕೆ ಒಂದೊಂದಕ್ಕೆ ಒಂದೊಂದು ನೇಮ್ಡ್ ಆಗಿರುತ್ತೆ ನಿಮಗೆ. ಇದನ್ನ ಹೌದು ಆರ್ಥೋ ಅಂತ ಕರಿತೀವಿ. ಆಸ್ ಆಫ್ 32 ಡೆನ್ಸಿಟಿ ಗ್ರೇಡ್ ಇರುತ್ತೆ ನಿಮ್ಗೆ ಇದು. ಚೆನ್ನಾಗಿರುತ್ತೆ ನಿಮಗೆ. ಇದು ಬಾಂಡೆಡ್ ಕೆಳಗಡೆ ಫಸ್ಟ್ ಪ್ಲೇಸ್ ಮಾಡ್ತೀವಿ ನಾವು. ಸರಿ, ಬಾಂಡೆಡ್ಗೆ ಫಸ್ಟ್ ಸ್ಟೇಜ್ ಹಾಕಿರ್ತೀವಿ. ಈಗ ಲೇಯರ್ಸ್ ಅಂತ ಕರಿತೀವಲ್ಲ, 3-4 ಲೇಯರ್ಸ್, 5-6 ಲೇಯರ್ಸ್, 7 ಲೇಯರ್ಸ್ ಹಾಕಿರ್ತಾರೆ. ಇದರಲ್ಲಿ ನಿಮಗೆ ಫಸ್ಟ್ ಲೇಯರ್ ಇದು. ಸೊ ಅದು ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೋತೀರಾ ಹೇಗೆ? ರಿಕ್ವೈರ್ಮೆಂಟ್ ಮಾಡ್ತೀವಿ. ಇದು ಫಾರ್ಮುಲಾ ತರ ನಿಮಗೆ ಎಲ್ಲ ಮೇನ್ ಥಿಂಗು ಇದು ಏನಂದ್ರೆ ಹಿಂಗೆ ಬರಬೇಕು ಅಂತ ಇರುತ್ತೆ ನಿಮಗೆ. ಬಾಂಡೆಡ್ ಜೊತೆಗೆ ಸಾಫ್ಟ್ ಮಿಕ್ಸ್ಡ್ ಕಾಂಬಿನೇಷನ್ ಅದನ್ನ ಮಾಡ್ಕೊಂಡ್ರೆ, ಬಾಂಡೆಡ್ ಜೊತೆಗೆ ಲ್ಯಾಟೆಕ್ಸ್ ಅಂತ ಬರುತ್ತೆ, ಕೂಲ್ ಮೆಮೊರಿ ಜೆಲ್ ಅಂತ ಬರುತ್ತೆ ನಿಮಗೆ, ಮೆಮೊರಿ ಫೋಮ್ ಅಂತ ಬರುತ್ತೆ ನಿಮಗೆ. ಅದಕ್ಕೆ ಆದಂತ ಬಾಂಡೆಡ್ ಜೊತೆಗೆ ಮಿಕ್ಸ್ಡ್. ಯಾಕೆ ನಾವು ಸರಿ ಸ್ಟಾರ್ಟ್ ಮಾಡಿ ಹಂಗೆ ಮಾತಾಡಲಿಕ್ಕೆ ಏನಪ್ಪ ಮರ್ತೇವೆ ಅದು ಹೊರಡೆ ಮಾಡೋದು ಲೇಯರ್ ಅದಪ್ಪ ಸರಿ ಕಾಂಬಿನೇಷನ್ ಲೇಯರ್ಸು. ಸೊ ಒಂದೊಂದಕ್ಕೆ ಒಂದೊಂದು ಬರುತ್ತೆ. ಹಾಂ, ಸೊ ಇದರಲ್ಲಿ ಈಗ 2 ಕೂಲ್ ಜೆಲ್ ಇದು ಮಾಡ್ತಾ ಇದ್ದೀರಾ? 2 ಕೂಲ್ ಮೆಮೊರಿ ಜೆಲ್ ಅವರು ಕಸ್ಟಮರ್ ಕೇಳಿರೋ ಕಸ್ಟಮರ್ ಹೆಂಗೆ ಕೇಳ್ತಾ ನಾವು ಹಂಗೆ ರೆಡಿ ಮಾಡ್ತೀವಿ. ಕಸ್ಟಮರ್ಗೆ 1 ಕೂಲ್ ಮೆಮೊರಿ ಜೆಲ್ ಹಾಕಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸ್ವಲ್ಪ ಹಾರ್ಡ್ನೆಸ್ ಅನಿಸ್ತು. ಡಬಲ್ ಕೂಲ್ ಮೆಮೊರಿ ಜೆಲ್ ಹಾಕಿರೋದ್ರಿಂದ ನಿಮ್ಗೆ ಅವ್ರಿಗೆ ಸಾಫ್ಟ್ನೆಸ್ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆ ಫೀಲ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸೊ ನಿಮ್ಮ ಒಂದು ಅಡ್ವಾಂಟೇಜ್ ಏನಂದ್ರೆ ಫ್ಯಾಕ್ಟ್ರಿಗೆ ಬಂದು ನಾವಿಲ್ಲಿ ಇದನ್ನೆಲ್ಲ ಮೆಟೀರಿಯಲ್ ನೋಡಿ ನಾವು ಕೂತು ಫೀಲ್ ಮಾಡ್ಬೋದು. ಅದರಿಂದ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್. ಹೆಂಗೆ ಬೇಕೋ ಹಂಗೆ ನಾವು ಮಾಡಿಸ್ಬೋದು. ನೀವು ಹೆಂಗೆ ಕೇಳೋದು ಅದೇ ಹೇಳಿದ್ನಲ್ಲ, ಕಸ್ಟಮ್ ಮೇಡ್ ಅಂದ್ರೆ ಇದೆ ಸರ್. ಯಾರ್ಯಾರಿಗೆ ಎಷ್ಟೆಷ್ಟು ಲೇಯರ್ ಬೇಕು, ಎಷ್ಟೆಷ್ಟು ಫೋಮ್ಸ್ ಬೇಕು, ಅದ್ರ ಮೇಲೆ ಬಿಲ್ಡ್ ಮಾಡಿ ಪ್ರಿಪೇರ್ ಮಾಡ್ತೀವಿ ನಾವಿಲ್ಲಿ. ಕಂಪನಿಯಲ್ಲಿ ನಮ್ಗೆ ಅದು ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೋದ್ರೆ ಅಲ್ಲಿ ಮಾಡಿ ಇಟ್ಟಿರ್ತಾರೆ, ಏನಿದೆ ಅಂತಲೂ ಗೊತ್ತಾಗಲ್ಲ ನಮಗೆ. ಅವ್ರು ಹೇಳಿದ್ದು ಅಥವಾ ಅವ್ರು ಹೇಳಿದ ಪ್ರೈಸು, ಹೇಳಿದ ಮೆಟೀರಿಯಲ್ ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ಇರೋ ಅಡ್ವಾಂಟೇಜ್ ಅದೊಂದು ಅಂತ ಹೇಳ್ಬೋದು. ರೈಟ್ ಸರ್. ಸೊ ನೆಕ್ಸ್ಟ್ ಹಾಗೆ ಗಮ್ಮಿಂಗ್ ಪ್ರೊಸೆಸ್ ಆಗುತ್ತೆ ಇವಾಗ. ಒಂದು ಸ್ಟೇಜ್ ಬೈ ಸ್ಟೇಜ್ ಗಮ್ಮಿಂಗ್ ಪ್ರೊಸೆಸ್ ಆಗ್ತಾ ಹೋಗುತ್ತೆ ನಿಮಗೆ. ಅದನ್ನ ನೋಡ್ತಾ ಹೋಗೋಣ ಈಗ ನೆಕ್ಸ್ಟ್.